ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಗಾಂಧಿ ವೃತ್ತದಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ವತಿಯಿಂದ ಜಾತಿ ನಿಂದನೆ ಮಾಡಿದ ರಮೇಶ್ ಕತ್ತಿ ವಿರುದ್ಧ ಮಿಂಚಿನ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜದ ಮುಖಂಡರಾದ ರಮೇಶ್ ದೊರೆ, ವಾಸುದೇವ್ ಗಂಗಿ ಮತ್ತು ವೆಂಕಟೇಶ್ ಬೇಟೆಗಾರ, ನಾಗರಾಜ್ ನಾಯಕ್, ಶಿವರಾಜ್ ವಾಗನ್ಗೇರಿ ರಮೇಶ್ ಕತ್ತಿ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮತ್ತು ಈ ಸಂದರ್ಭದಲ್ಲಿ ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಹೋರಾಟಗಾರರು, ಹಿರಿಯ ಮುಖಂಡರು, ನ್ಯಾಯವಾದಿಗಳು, ಯುವಕರು ಅನೇಕ ಜನ ಭಾಗಿಯಾಗಿದ್ದರು. ಜಾತಿ ಕುರಿತು ಹೀನಾಯವಾಗಿ ಮಾತನಾಡಿದ ರಮೇಶ್ ಕತ್ತಿಯವರ ನಾಲಿಗೆ ಅವರ ನಿಜವಾದ ಸಂಸ್ಕೃತಿಯ ಕನ್ನಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಔದ್ಯೋಗಿಕಕ್ಕೂ ಅದಲ್ಲದೆ ಈಗಾಗಲೇ ಈತ ಸತತವಾಗಿ ಕೆಳ ಸಮುದಾಯಗಳ ಭಾವನೆಗಳಿಗೆ ಕಸಿ ಉಂಟು ಮಾಡುತ್ತಿರುವ ದಲಿತ ಸಮುದಾಯ ಭಾವನೆಗಳಿಗೆ ಧಕ್ಕೆ ತಂದಿರುವ ಈತನ ಮೇಲೆ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಪ್ರಕರಣ ದಾಖಲಿಸಿ ನಮ್ಮ ಸಂಘಕ್ಕೆ ದೂರು ಸಲ್ಲಿಸುತ್ತೇವೆ. ಜಾತಿಯ ಹೆಸರಿನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಮಾಡಿದ ಅವಹೇಳನ ಕೇವಲ ಅಸಭ್ಯ ನಡವಳಿಕೆಯಲ್ಲ, ಅದು ಸಂವಿಧಾನದ ಮೌಲ್ಯಗಳ ಮೇಲೆ ನೇರ ದಾಳಿ ಎಂದು ದೂರಿದರು. ನಾಯಕ್ ಸಮುದಾಯವು ಗೌರವದಿಂದ ಬದುಕಲು ಹಕ್ಕು ಹೊಂದಿದೆ. ಆದರೆ ಇಂತಹ ಅಹಂಕಾರಿ ನಾಯಕರು ತಮ್ಮ ಅಸಂಸ್ಕೃತ ನುಡಿಗಳ ಮೂಲಕ ಸಮುದಾಯದ ಗೌರವವನ್ನು ಕಳೆಯಲು ಯತ್ನಿಸುತ್ತಿದ್ದಾರೆ. ಇದು ಸಹಿಸುವಂತದ್ದಲ್ಲ ಎಂದರು. ಅಪಮಾನಿಸಿದವರ ವಿರುದ್ಧ ಅಟ್ರಾಸಿಟಿ ಅಡಿಯಲ್ಲಿ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದರು. ಸಮಾಜದ ಶ್ರೇಷ್ಠ ಮೌಲ್ಯಗಳನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ. ಜಾತಿಯ ಹೆಸರಿನಲ್ಲಿ ನಿಂದನೆ ಮಾಡಿದ ನಾಲಿಗೆಗೆ ಕಾನೂನು ಪಾಠ ಕಲಿಸಬೇಕು. ರಾಜ್ಯದಾದ್ಯಂತ ಅವರ ವಿರುದ್ಧ SC ST ದೌರ್ಜನ್ಯ ಪ್ರಕರಣ ದಾಖಲಿಸಬೇಕು ಎಂದು ಆಗ್ರಹಿಸಿದರು.